ಈಗ ಮತ್ತೆ ಆ್ಯಕ್ಟಿವ್ ಆಗ್ತೀರಾ ಸರ್? ಅದೇ ಆ್ಯಕ್ಟಿವ್ ಇನ್ ವಾಟ್ ಸೆನ್ಸ್ ಅಂತ ನಾನು ಕೇಳ್ತಿರೋದು. ಈಗ ಏನಾಗಿದೆ ಗೊತ್ತಾ, ಆ್ಯಕ್ಟಿವ್ ಅಂದ್ರೆ ಏನಾಗಿದೆ ಅಂದರೆ, ನಿಮಗೆ ಒಂದು ದೊಡ್ಡ ಸಭೆ ಮಾಡಿ ಲಕ್ಷಾಂತರ ಜನ ಸೇರಿಸಿದ್ರೆ ಅವಾಗ ಹೇಳ್ತೀರಾ ಇದು ನೋಡ್ರಿ ಬೇಕಾಗಿದೆ ನೋಡ್ರಿ ಬಂದ ನೋಡ್ರಿ. ಉಪ್ಪಿ ಸರ್, ಸ್ಟ್ರೈಟಾಗಿ ಒಂದು ಪ್ರಶ್ನೆ ಕೇಳ್ತೀನಿ. TVK ವಿಜಯ್ ಅವರು ಅಷ್ಟು ಸೀಟ್ಗಳ ಲೀಡಿಂಗಲ್ಲಿ ಗೆದ್ದ ಫಲಿತಾಂಶ ಹೊರಗಡೆ ಬೀಳ್ತಾ ಇದ್ದಂತೆ ನಿಮಗೆ ಎಷ್ಟು ಫೋನ್ ಕಾಲ್ಸ್ ಬಂದಿದೆ ಸರ್ ನಮ್ಮ ಕರ್ನಾಟಕದಲ್ಲಿ ನಿಮ್ಮ ಕ್ಲೋಸ್ ಸರ್ಕಲಿಂದ ಅಂತ? ಯಾಕೆ ನೀವು ಈ ಥರದ ಒಂದು ಪ್ರಯತ್ನ ಮಾಡಬಾರ್ದಿತ್ತು, ಅಥವಾ ಯಾಕೆ ಮಾಡ್ತಿಲ್ಲ ಮಾಡಿ ಅಂತ ಎಷ್ಟು ಕಾಲ್ಸ್ ಬಂದಿದೆ ಸರ್ ಮೊನ್ನೆಯಿಂದ? ನಿಮ್ಮ ಅನುಪಸ್ಥಿತಿಯಲ್ಲಿ ಕೂಡ ನಾವು ಮಾತಾಡಿದ್ದೀವಿ ಸರ್. ಸಂತೋಷ. ನಿಮಗೆ ಎಷ್ಟು ಕಾಲ್ಸ್ ಬಂದಿದೆ ಹೇಳಿ ಸರ್? ಇಲ್ಲ, ಖಂಡಿತ ಇಲ್ಲ ಅಂತ ಹೇಳ್ತಿಲ್ಲ. ಎಲ್ಲರಿಗೂ ಒಂದು ತವಕ ಇದೆ, ಬೇಗ ಆಗಬೇಕು ಅನ್ನೋದಿದೆ. ಪ್ರಾಬ್ಲಮ್ ಏನು ಗೊತ್ತಾ, ನಿಮ್ಗೆಲ್ಲರಿಗೂ ಇದಿದೆ, ಒಂದು ಈ ಥರ ಬದಲಾವಣೆ ಬರಬೇಕು ಅಂತ. ಬಟ್ ಅದು ಬೇಗ ಆಗಬೇಕು ಅಂತ ನಾನು ಆಸೆ ಪಟ್ಬಿಟ್ರೆ ಬೇರೆ ದಾರಿ ಇದೆ ಅದಕ್ಕೆ. ಸರ್, ನಿಮ್ಮ ಕಲ್ಪನೆ ಚೆನ್ನಾಗಿದೆ, ಆಶಯ ತುಂಬ ಚೆನ್ನಾಗಿದೆ. ಆದರೆ ನೀವು ಇದನ್ನು ಬಾಯಿ ಮಾತಿನ ಮೂಲಕ ಹೇಳ್ತಾ ಹೋದರೆ, ಇವತ್ತು ಆಯುಷ್ ಐಶ್ವರ್ಯ ಮದುವೆ ಆಗಿ ಅವ್ರ ಮಕ್ಕಳು ಕೂಡ ನಮ್ಮ ಥರನೇ ಕುತ್ಕೊಂಡು ನಿಮ್ಮ ಉಪದೇಶಗಳನ್ನು, ನಿಮ್ಮ ಮಾತುಗಳನ್ನು ಕೇಳಿಸ್ಕೊತಾ ಇರ್ತಾರೆ ಹೊರತು ಯಾಕೆ ನೆಗೆಟಿವ್ ಆಗಿಲ್ಲ ನೋಡಿ. ಇದು ನಮ್ಮಲ್ಲಿ ಪ್ರಾಬ್ಲಮ್ ಇರೋದು. ನಾನೊಂದು ಸಿಂಪಲ್ ಹೇಳ್ತೀನಿ. ಒಬ್ಬ ಮೊಬೈಲ್ ಕಂಡಿಡ್ದ, ಅವನು ಒಂದು ಸತಿ ಒಂದು ಕಲ್ಪನೆ ಮಾಡ್ಕೊಂಡಿರ್ತಾನೆ, ರೀ ಈ ವೈರ್ಲೆಸ್ ಇರಬಾರ್ದ್ರಿ, ಕೂತ್ಕೊಂಡು ಹಿಂಗೆ ಮಾತಾಡ್ಬೇಕು ನಾ ಅಮೇರಿಕಾಲ್ ಅಂದಾಗ ಇದೇ ಥರ ಮಾತಾಡೋರು ಇರ್ತಾರೆ. ರೀ ತಲೆಗಿಲೆ ಕೆಟ್ಟಿದ್ಯಾ, ಇವನು ಆ ಕಲ್ಪನೆ ಬೇಕು, ಆಮೇಲೆ ಅದು ಸಾಕಾರ ಆಗುತ್ತೆ.